ಆಯಿಲ್ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಡಿಮೆ ಆಗತ್ತಾ? ಕೂದಲು ಬೆಳೆಯುತ್ತಾ? ನಮ್ಮ ಆಯುರ್ವೇದದಲ್ಲಿ ಹೇರ್ ಆಯಿಲ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ನಾವ್ ಹೇಳೋದು ಶಿರೋ ಅಭ್ಯಂಗ. ಅಂದ್ರೆ ಅಟ್ಲೀಸ್ಟ್ 15 to 20 minutes ಜೆಂಟಲ್ ಸ್ಕ್ಯಾಲ್ಪ್ ಮಸಾಜ್ ಮಾಡಬೇಕು. ಶಿರೋ ಅಭ್ಯಂಗ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸ್ಲೀಪ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಾಗುತ್ತೆ, ಡ್ರೈನೆಸ್ ಹಾಗೂ ಫ್ರಿಸ್ ಕಡಿಮೆ ಆಗುತ್ತೆ. ಈ ಕಾರಣಗಳಿಂದ ಹೇರ್ ಫಾಲ್ ಆಗ್ತಾ ಇದ್ರೆ ಖಂಡಿತವಾಗ್ಲೂ ಇದು ರಿವರ್ಸ್ ಆಗುತ್ತೆ. ಆದ್ರೆ ಹೇರ್ ಫಾಲ್ ಅನ್ನೋದು ಬೇರೆ ಕಾರಣಗಳಿಂದ ಸಹ ಆಗ್ಬೋದು. ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ, ಜೆನೆಟಿಕ್ಸ್ ಇಂದ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ. ಸೊ ಈ ರೀತಿ ಇದ್ರೆ ಇದ್ರ ರೂಟ್ ಕಾಸ್ ನ ಟ್ರೀಟ್ ಮಾಡ್ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಅನ್ನೋದೇ ಮೇಜರ್ ಕಾರಣ ಆಗಿದೆ. ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ನಿದ್ದೆ ಬರಲ್ಲ. ಆಯುರ್ವೇದಿಕ್ ಹೇರ್ ಆಯಿಲ್ಸ್ ಅಲ್ಲಿ ಭೃಂಗರಾಜ, ಆಮ್ಲ, ಜಟಮಾಂಸಿ, ಬ್ರಾಹ್ಮಿ ಅಂತಹ ಹರ್ಬ್ಸ್ ಇರೋದ್ರಿಂದ ಸ್ಟ್ರೆಸ್ ಕಡಿಮೆ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಬ್ರೈನ್ ಅಲ್ಲಿ ಸೆರೋಟೋನಿನ್, ಎಂಡೋರ್ಫಿನ್ಸ್ ಅಂತ ಅಂಶನ ರಿಲೀಸ್ ಮಾಡುತ್ತೆ. ಇದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆ ಚೆನ್ನಾಗುತ್ತೆ, ಹಾಗೆ ಹೇರ್ ಫಾಲ್ ಆಗ್ತಿದ್ರೆ ಕೂಡ ಸ್ಟಾಪ್ ಆಗುತ್ತೆ. ಒಂದ್ ವಿಷಯ ನೆನ್ಪಿರ್ಲಿ, ನಾನು ಇಲ್ಲಿ ಬರೀ ಹೇರ್ ಆಯಿಲ್ ಬಗ್ಗೆ ಮಾತಾಡ್ತಾ ಇಲ್ಲ, ಶಿರೋ ಅಭ್ಯಂಗ ಎಷ್ಟು ಮುಖ್ಯ ಅಂತ ಹೇಳ್ತಾ ಇದೀನಿ. ಆಯಿಲ್ ಅಂತ ಕಮೆಂಟ್ ಮಾಡಿ ಹೇರ್ ಆಯಿಲ್ ವಿತ್ ಶಿರೋ ಅಭ್ಯಂಗ ಹೇಗ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಗೈಡ್ ನ ನಿಮಗೆ ಕಳ್ಸ್ಕೊಡ್ತೀನಿ.